ನಮಸ್ತೆ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ಶುಭ ಮುಂಜಾನೆ. ಇವತ್ತು ನಾನು ಪಾಲಿಸ್ಟರ್ ಬಟ್ಟೆನ ಬಳಸಿ ಮನೆ ಬಾಗಿಲಿಗೆ ನಾವು ಹಾಕ್ತೀವಲ್ವ ತೋರಣ ಹಾರ ಹಾಕ್ತೀವಲ್ವ, ಅದನ್ನು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗೇ ಮಾಡ್ತಾ ಇದ್ದೀನಿ. ಏನಂದರೆ ನಾನಿಲ್ಲಿ ಎರಡು ಮೀಟ್ರ್ ಯೆಲ್ಲೋ ಕಲರು, 2 ಮೀಟ್ರ್ ವೈಟ್ ಕಲರು ಮತ್ತು 1 ಮೀಟರ್ ಡಾರ್ಕ್ ಗ್ರೀನ್ ಕಲರ್ ಪಾಲಿಸ್ಟರ್ ಬಟ್ಟೆ ತೊಗೊಂಡಿದ್ದೀನಿ. ಪಾಲಿಸ್ಟರೇ ತೊಗೊಬೇಕು, ಕಾಟನ್ ತೊಗೋಬಾರ್ದು. ತೊಗೊಂಡು ತೋರಿಸ್ತೀನಲ್ವಾ, ಎಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು. ಹಾಗೆ ಕಟ್ ಮಾಡ್ಕೊಂಡು ಸುತ್ತ ಅರ್ಗಿರುತ್ತಲ್ವ, ಅದನ್ನು ದೀಪದಲ್ಲಿ ಸೀಸ್ಕೊಬೇಕು. ಇಲ್ಲ ಅಂದರೆ ಅದು ಎಳೆಗಳು ಬಿಟ್ಕೊಂಡ್ಬಿಡುತ್ತೆ. ದೀಪದಲ್ಲೆಲ್ಲ ಸೀಸ್ಕೊಂಡು ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಆಮೇಲೆ ಮಾಡಿ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಕರಿಮಣಿ ಏರಿಸ್ತಾರೆ ನೋಡಿ, ಆ ಥರ ದಾರ ತೊಗೊಂಡಿದ್ದೀನಿ. ಎಷ್ಟೇ ಹೇಳಿದ್ರು ಕಿತ್ತೋಗಲ್ಲ, ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ ಈ ಥರ ದಾರ ತೊಗೊಂಡಿದ್ದೀನಿ. ಒಂದು 100-150 ರೂಪಾಯಿ ಖರ್ಚಲ್ಲಿ ನಮಗೆ ಬೇಕಾಗಿರೋ ರೀತಿ ತುಂಬ ಚೆನ್ನಾಗಿ ನಾವೇ ಮನೆಗೆ ಡೆಕೋರೇಟಿವ್ ಆಗಿ ಹಾರನ ಮಾಡ್ಕೊಬೋದು. ನೋಡಿ, ಇಲ್ಲಿ ನಾನು ಫಸ್ಟು ಸೂಜಿ ಪೋಣಿಸ್ಕೊಂಡು ಅದಕ್ಕೆ ಇಲ್ಲಿ ಕೆಳಗಡೆ ಹಾರ ಥರದ್ದು 2 ಮಣಿ ಸಿಗುತ್ತೆ, ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ, ಫ್ಯಾನ್ಸಿ ಸ್ಟೋರ್ಸಲ್ಲಿ. ಅಲ್ಲಿ ತೊಗೊಂಡಿದ್ದೀನಿ. ಒಂದು ಸುಗಂಧರಾಜ ಥರ ಬೀಡು ಮತ್ತು 2 ರೌಂಡ್ ವೈಟ್ ಬೀಡು, ಇವೆರಡನ್ನೇ ನಾನು ಇಲ್ಲಿ ಹಾಕಿರೋದು. ಕೊನೆಗೆ ಇದು ಸ್ವಲ್ಪ ಲುಕ್ಕಾಗಿ ಬರಲಿ ಅಂತ. ಆಮೇಲೆ ಗ್ರೀನ್ ಕಲರ್ದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಗ್ರೀನ್ ಕಲರ್ದು 3 ಮತ್ತು ಯೆಲ್ಲೋ ಕಲರ್ದು ಒಂದು 20 ಮತ್ತು ಗ್ರೀನ್ ಕಲರ್ದು 3 ಮತ್ತು ವೈಟ್ ಕಲರ್ದು ಒಂದು 20 ಇಲ್ಲ 30 ಮತ್ತು ಗ್ರೀನ್ ಕಲರ್ದು 3 ಮತ್ತು ಯೆಲ್ಲೋ ಕಲರ್ದು ಒಂದು 20. ಈ ಥರ 3 ಕಲರ್ಸ್ನೂ ಈಕ್ವಲ್ ಆಗಿ ನಾವು ತೊಗೊಂಡು ಪೋಣಿಸ್ಕೊಬೇಕು. ತುಂಬಾ ಈಸಿ, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಆದರೆ ಇದು ಬಟ್ಟೆ ಕಟ್ ಮಾಡಿ ಅದು ಸೀಸ್ಕೊಳ್ಳೋ ಪ್ರೊಸೆಸ್, ಬಟ್ಟೆನ ಸೀಸೋ ಪ್ರೊಸೆಸ್ ಮಾತ್ರ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಈ ಥರ ಪೋಣಿಸೋದು ಒಂದು 1/2 ಅವರ್ಗೆಲ್ಲ ಆಗೋಗುತ್ತೆ. ಈ ಥರ ಸೂಜಿಗೆ ನಾವು ಫಸ್ಟೇ 2 ಬೀಡನ್ನ ಹಾಕ್ಕೊಂಡು, ನಾನು ಆಗಲೇ ತೋರಿಸಿದ್ನಲ್ಲ ಆ ಥರ ಫಸ್ಟೇ 2 ಬೀಡನ್ನ ಹಾಕ್ಕೊಂಡು, ಗ್ರೀನ್ ಕಲರ್ದು 3 ಪೀಸ್ ಇರ್ತಲ್ವ, ಇದೇ ಥರನೇ ಎಮ್ಮಿಂಗ್ ಮಾಡಲ್ವ ನಾವು, ಆ ಥರ ಪೋಣಿಸ್ತಾ ಹೋದರೆ ಆಯಿತು. ಪೋಣಿಸ್ಬಿಟ್ಟು ಎಲ್ಲ ಕೆಳೀತಾ ಬಂದರೆ ಅದು ಹೂವಿನ ಶೇಪಿಗೆ ಬರುತ್ತೆ. ಇಷ್ಟೇ, ತುಂಬಾ ಸಿಂಪಲ್, ಆರಾಮಾಗಿ ಮಾಡ್ಕೊಬೋದು. ಮನೇಲಿ ಸುಮ್ಮನೆ ಇರೋರು, ಏನಾದರೂ ಕೆಲಸ ಮಾಡಬೇಕು ಕ್ರಿಯೇಟಿವ್ ಆಗಿ, ನಾವು ಮನೆಗೆ ಡೆಕೋರೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು. ಈ ಥರನೇ ನಾನು ಫುಲ್ಲೂ ಪೋಣಿಸ್ತಾ ಹೋಗಿದ್ದೀನಿ. ನಾನು ಇದಕ್ಕೂ ಮುಂಚೆ ಬೇರೆ ಥರದ್ದೊಂದು ಮಾಡಿದ್ದೆ, ಅದು ಪೆಟಲ್ಸ್ ಥರ. ಅದು ಪೆಟಲ್ಸ್ ಥರ ಒಂದೊಂದೇ ಲೀಫ್ನ ಕಟ್ ಮಾಡೋದು ತುಂಬಾ ಟೈಮ್ ತೊಗೊಳುತ್ತೆ. ಅದು ಲಾಸ್ಟಿಗೆ ಹಾಕ್ತೀನಿ, ವೈಟ್ ಮತ್ತು ಆರೆಂಜ್ ಕಲರ್ದು ಫೋಟೋ. ಫಸ್ಟು ಅದು ಮಾಡಿದ್ದು. ಅದಕ್ಕಿಂತ ಇದು ಈಸಿ ಮೆಥಡು, ಹಾಗಾಗಿ ಇದನ್ನು ಈಸಿ ಕೆಲವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಕಲ್ಪತರು ನಾಡು ಹೊನ್ನುಡಿಕೆ 06 ಅಂತ ಹೊಸ ಒಂದು ಯೂಟ್ಯೂಬ್ ಚಾನಲ್ನ ನಾವು ಓಪನ್ ಮಾಡಿದ್ದೀವಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮೂರಿನ ಬಗ್ಗೆ, ನಮ್ಮೂರಲ್ಲಿ ಏನೇ ವಿಶೇಷತೆಗಳಿದ್ರು ಅದನ್ನು ನಾವು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಹೋಗಿ ಕಲ್ಪತರು ನಾಡು ಹೊನ್ನುಡಿಕೆ 06 ಈ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ನಾನು ಕೊನೆಗೆ ಕ್ಯಾಪ್ಷನ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ಆ ಚಾನಲ್ದು ನೇಮ್ ಹಾಕಿರ್ತೀನಿ. ಸೊ ಎಲ್ಲರೂ ಕೂಡ ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಇದೇ ಥರನೇ ನೀವು ಮಾಡೋ ಸಪೋರ್ಟಿಂದ ನಮಗೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ಆದಷ್ಟು ಬೇಗ ನಾವು ತುಂಬ ಜನ ಸಬ್ಸ್ಕ್ರೈಬರ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಲಾಸ್ಟಿಗೆ ಹಾರ ಅಂತ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಮತ್ತು ಈ ಹಾರ ಎರಡೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಆಯಿತಾ? ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ವೈಟ್ ಮತ್ತು ಆರೆಂಜು, ಇದು ಫಸ್ಟ್ ಮಾಡಿದ್ದು. ಇದಕ್ಕೆ ತುಂಬಾ ಪೇಷನ್ಸ್ ಬೇಕು, ಟೈಮ್ ಬೇಕು. ಎರಡು ಇದ್ದರೆ ಅಷ್ಟೇ ಅದನ್ನು ನೀಟಾಗಿ ಮಾಡೋದಕ್ಕಾಗೋದು. ಇದಕ್ಕೆ ತುಂಬಾ ತಾಳ್ಮೆ ಬೇಕು. ಇದು ಸ್ವಲ್ಪ ಈಸಿ ಪ್ರೋಸೆಸ್ಸು. ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಅಂದರೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ಈಸಿ ಪ್ರೋಸೆಸ್ಸು. ಎರಡರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ, ಆಯಿತಾ? ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಒಂದು ವಿಷಯದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.